चतुर्भिः श्रीकण्ठैः शिवयुवतिभिः पञ्चभिरपि प्रभिन्नाभिः शम्भोर्नवभिरपि मूलप्रकृतिभिः चतुश्चत्वारिंशद् वसुदलकलाश्रत्रिवलया त्रिरेखाभिः सार्धं तव ಶರಣಕೋಣಃ ಪರಿಣತಾಃ. ಜಗನ್ಮಾತೆ, ನಿನ್ನ ಆವಾಸ ಸ್ಥಾನವಾದ ಶ್ರೀಚಕ್ರವು 4 ಶಿವಚಕ್ರಗಳು, 5 ಶಕ್ತಿ ಚಕ್ರಗಳೆಂಬ 9 ಮೂಲ ಪ್ರಕೃತಿಗಳಿಂದಲೂ 8 ಮತ್ತು 16 ದಳಗಳ 2 ಕಮಲಗಳಿಂದಲೂ 3 ಮೇಖಲೆಗಳಿಂದಲೂ 3 ಭೂಪುರಗಳಿಂದಲೂ ಕೂಡಿದೆ. ಹೀಗೆ ಒಟ್ಟು 44 ಕೋನಗಳಿಂದ ಕೂಡಿದ ಶ್ರೀಚಕ್ರ ರಾಜ ನಿಲಯಳಾದ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರ ಕಲ್ಪಂತೆ ಕಥಮಪಿ ವಿರಿಂಚೆ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ಧೃಷ್ಟ್ರಾಪಾಂ ಅಪಿ ಗಿರೀಶ ಸಾಯುಜ್ಯ ಪದವೀಂ. ವಾಗ್ದೇವಿಯ ಪತಿಯಾದ ಬ್ರಹ್ಮ ಮುಂತಾದವರು ಕೂಡ ನಿನ್ನ ಸೌಂದರ್ಯವನ್ನು ಬಣ್ಣಿಸಲಾರರು. ಶಿವನು ಮಾತ್ರ ಅರಿತಿರುವ ನಿನ್ನ ಸೌಂದರ್ಯವನ್ನು ಸವಿಯುವುದಕ್ಕಾಗಿ ದೇವತಾಸ್ತ್ರೀಯರು ತಾವು ಶಿವನಾಗಬೇಕೆಂದು ಬಯಸುತ್ತಾರೆ. ತಪಸ್ಸಿನಿಂದಲೂ ಪಡೆಯಲು ಸಾಧ್ಯವಾದ ಶಿವ ಪದವಿಯನ್ನು ಮನಸ್ಸಿನಲ್ಲಷ್ಟೇ ಪಡೆಯುತ್ತಿದ್ದಾರೆ. ಸೌಭಾಗ್ಯ ಚಕ್ರ ನಿವಾಸಿಯಾದ ಹೇ ದೇವಿ, ನಿನಗೆ ವಂದನೆಗಳು. ನರಂ ವರ್ಷೀಯಾನ್ಸಂ ನಯನ ವಿರಸಂ ನರ್ಮ ಸುಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀ ಬಂಧ ಕುಚಗಲಶ ವಿಸ್ರಸ್ತಸಿಚಯಾಃ ಹಠಾತ್ೃಟ್ಯತ್ಕಾಂಚ್ಯೋ ವಿಗಲಿತದುಕೂಲಾ ಯುವತಯಃ. ದೇವಿ, ವಯೋವೃದ್ಧನೋ ಕುರುಡನೋ ರಸಿಕತೆಯಲ್ಲಿ ಅಜ್ಞನೋ ಒಮ್ಮೆ ಆತನು ನಿನ್ನ ಕಡೆ ಗಂಡ ನೋಟಕ್ಕೆ ಪಾತ್ರನಾದರೆ ಸಾಕು. ಯುವತಿಯರು ತಮ್ಮ ವೇಷಭೂಷಣಗಳಿರುವ ಸ್ಥಿತಿಯನ್ನೂ ಗಮನಿಸದೆ ಅವನಿಗೆ ವಶರಾಗಿ ಅವನನ್ನು ಹಿಂಬಾಲಿಸುತ್ತಾರೆ. ಕಟಾಕ್ಷ ಕಿಂಕರೀಭೂತ ಕಮಲಾಕೋಟಿ ಸೇವಿತಳಾದ ನಿನಗೆ ಪ್ರಣಾಮಗಳು. ಕ್ಷಿತೌ ಷಟ್ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೆ ದಿವಿದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ಜಗನ್ಮಾತೆ, ಮೂಲಾಧಾರದಲ್ಲಿ 56 ಕಿರಣಗಳಿವೆ, ಮಣಿಪೂರದಲ್ಲಿ 52, ಸ್ವಾಧಿಷ್ಠಾನದಲ್ಲಿ 62, ಅನಾಹತದಲ್ಲಿ 54, ವಿಶುದ್ಧಿ ಚಕ್ರದಲ್ಲಿ 72, ಆಜ್ಞಾ ಚಕ್ರದಲ್ಲಿ 64, ಹೀಗೆ 6 ಚಕ್ರಗಳಲ್ಲಿ ಒಟ್ಟು 360 ಕಿರಣಗಳಿವೆ. ಈ ಎಲ್ಲ ಕಿರಣಗಳ ಮೇಲೆ ನಿನ್ನ ಪಾದ ಕಮಲಗಳು ಬೆಳಗುತ್ತಿವೆ. ರೋಗ ದುರ್ಭಿಕ್ಷಾದಿಗಳನ್ನು ದೂರ ಮಾಡುವ ನಿನ್ನ ಆ ಪಾದಗಳಿಗೆ ನಮನಗಳು. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷ ಮಧುರಿ ಮಧುರೀಣಾ ಫಣಿತಯಃ. ಭಗವತಿ, ನೀನು ಶರತ್ಕಾಲದಲ್ಲಿ ಬೆಳದಿಂಗಳಂತೆ ಶುಭ್ರಳು. ಚಂದ್ರಕಲೆಯಿಂದ ಕೂಡಿದ ಜಟೆಯೇ ನಿನ್ನ ಕಿರೀಟ. ವರದ ಅಭಯ ಮುದ್ರೆಗಳನ್ನು, ಸ್ಫಟಿಕ ಮಣಿಮಾಲೆಯನ್ನು, ಪುಸ್ತಕವನ್ನು ಕೈಗಳಲ್ಲಿ ಧರಿಸಿದ್ದೀಯೇ. ಇಂಥ ನಿನ್ನನ್ನು ಒಮ್ಮೆಯಾದರೂ ನಮಿಸದಿದ್ದರೆ ಜೇನು ಹಾಲು ದ್ರಾಕ್ಷಿಗಳ ಮಾಧುರ್ಯವನ್ನು ಹೊರಹೊಮ್ಮಿಸುವ ವಾಕ್ ಪ್ರವಾಹ ಹೇಗೆ ಸಿದ್ಧಿಸಿತು? ಕವಿತ್ವ ಹಾಗೂ ಜ್ಞಾನದ ಪ್ರಾಪ್ತಿಗೆ ಕಾರಣವಾಗುವ ನಿನ್ನ ಈ ರೂಪವನ್ನು ಧ್ಯಾನಿಸುತ್ತೇನೆ. ಕವೀಂದ್ರಾಣಾಂ ಚೇತಃ ಕಮಲವನ ಬಾಲಾತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತೀಂ ವಿರಿಂಚಿ ಪ್ರೇಯಸ್ಯಾಃ ತರುಣಿತರ ಶೃಂಗಾರಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ ಸತಾಂ ರಂಜನಮಮಿ. ತಾಯಿ,
ಕವಿಗಳ ಹೃದಯ ಕಮಲವನ್ನರಳಿಸುವ ಎಳೆ ಬಿಸಿಲಿನಂತಹ ಅರುಣ ವರ್ಣದಿಂದ ಕಂಗೊಳಿಸುವ ನಿನ್ನನ್ನು ಯಾವ ಸಜ್ಜನರು ಭಜಿಸುತ್ತಾರೋ ಅವರು ಬ್ರಹ್ಮನ ರಾಣಿಯಾದ ಸರಸ್ವತಿಯ ನವ ಯೌವನದ ಶೃಂಗಾರ ರಸ ಪ್ರವಾಹದಿಂದ ಪೂರ್ಣವಾದ ವಾಗ್ವಿಲಾಸದಿಂದ ಸಜ್ಜನರ ಮನಸ್ಸನ್ನು ರಂಜಿಸಬಲ್ಲರು. ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾಭಂಗರುಚಿಭಿ ವಶಿನ್ಯಾಧ್ಯಾಭಿಸ್ತ್ವಾಂ ಸಹ ಜನನಿ ಸಂಚಿಂತಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಃ. ಜಗನ್ಮಾತೆ, ವಾಕ್ ಜನ್ಮಸ್ಥಾನವಾದ ಅಂದರೆ ಮಾತಿನ ಜನ್ಮಸ್ಥಾನವಾದ ನಿನ್ನನ್ನು ಚಂದ್ರಕಾಂತ ಶಿಲೆಗಳಂತೆ ಶುಭ್ರವಾದ ವಶಿನ್ಯಾದಿ ಅಷ್ಟಶಕ್ತಿಗಳೊಡನೆ ಇರುವವಳಾಗಿ ಭಾವಿಸಿ ಯಾವ ಸಾಧಕನು ಧ್ಯಾನ ಮಾಡುತ್ತಾನೋ ಅವನು ಮಹಾಕವಿಗಳ ಶೈಲಿಯಂತೆ ಸುಂದರವಾದ ಸರಸ್ವತಿಯ ಮುಖ ಕಮಲ ಪರಿಮಳದಿಂದ ಮಧುರವಾದ ಕಾವ್ಯಗಳನ್ನು ರಚಿಸಬಲ್ಲವನಾಗುತ್ತಾನೆ. ಕಾವ್ಯಾಲಾಪ ವಿನೋದಿನಿಯಾದ ನಿನಗಿದೋ ಪ್ರಣಾಮಗಳು. ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀಸರಣಿಭಿಃ ದೇವಂ ಸರ್ವಾಮುರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯ ಧ್ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾ ಕತಿ ಕತಿ ನ ಗೀರ್ವಾಣಗಣಿಕಾಃ. ದೇವಿ, ಬಾಲರವಿಯ ಕಿರಣಗಳ ಕಾಂತಿಯನ್ನು ಹೊಂದಿರುವ ನಿನ್ನ ಶರೀರ ಕಾಂತಿಯಿಂದ ಆಕಾಶ ಭೂಮಿಗಳೆಲ್ಲ ತಿಳಿ ಕೆಂಪಿನಲ್ಲಿ ಮುಳುಗಿದೆ ಎಂದು ಭಾವಿಸಿ ಧ್ಯಾನಿಸಬೇಕು. ಹೀಗೆ ಧ್ಯಾನ ಮಾಡುವ ಸಾಧಕನಿಗೆ ಊರ್ವಶಿ ಮುಂತಾದ ಅಪ್ಸರಿಯರೆಲ್ಲ ವಶವಾಗುತ್ತಾರೆ. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲಳಲ್ಲವೇ ನೀನು? ನಿನಗೆ ವಂದನೆಗಳು. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸಸದ್ಯ ಸಂಕ್ಷೋಭಂ ನಯತಿ ವನಿತಾಯಿತ್ಯತಿ ಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದುಸ್ತನಯುಗಾಂ. ದೇವಿ, ನಿನ್ನ ಮುಖವನ್ನೇ ಬಿಂದುವನ್ನಾಗಿ ಭಾವಿಸಿ ಅದರ ಕೆಳಗೆ ವಕ್ಷೋರುಹಗಳನ್ನು, ಶಕ್ತಿ ಸಂಕೇತವನ್ನು, ಕಾಮರಾಜ ಬೀಜವನ್ನು ಯಾವ ಸಾಧಕನು ಧ್ಯಾನಿಸುತ್ತಾನೋ ಅಂಥ ಸಾಧಕನು ಅಪೇಕ್ಷಿತ ವನಿತೆಯರನ್ನು ಚಂಚಲಗೊಳಿಸುತ್ತಾನೆಂಬುದು ಸಣ್ಣ ವಿಷಯ. ರವಿ ಶಶಿಗಳಿಂದ ಕೂಡಿದ 3 ಲೋಕಗಳನ್ನು ಮೋಹಗೊಳಿಸುತ್ತಾನೆ. ಸಕಲ ದುಷ್ಟ ಜೀವಿಗಳನ್ನು ನಮ್ಮ ವಶವಾಗಿಸುವ ನಿನ್ನ ಈ ರೂಪವನ್ನು ನೆನೆಯುತ್ತಾ ನಿನಗೆ ನಮಸ್ಕರಿಸುತ್ತೇನೆ. ಕಿರಂತಿ ಮಂಗೇಭ್ಯ ಕಿರಣನಿಕುರುಂಬಾಮೃತರಸಂ ಹೃದಿ ತ್ವಾಮಾಧತ್ತೆ ಹಿಮಕರಶಿಲಾಮೂರ್ತಿಮಿವ ಯಃ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟಾನ್ ದೃಷ್ಟ್ಯಾ ಸುಖಯತಿ ಸುಧಾಧಾರಸಿರಯ. ತಾಯಿ, ಅಂಗಗಳ ಕಿರಣ ರಾಶಿಯಿಂದ ಅಮೃತ ರಸವನ್ನು ಸುರಿಸುವ ಚಂದ್ರಕಾಂತ ಶಿಲೆಯ ಗೊಂಬೆಯಂತಿರುವ ನಿನ್ನನ್ನು ಯಾವ ಸಾಧಕನು ಹೃದಯದಲ್ಲಿ ಧ್ಯಾನಿಸುತ್ತಾನೋ ಅವನು ತನ್ನ ನೋಟದಿಂದಲೇ ಸರ್ಪಗಳ ಸೊಕ್ಕನ್ನಡಗಿಸುವ ಗರುಡನಂತೆ ಅಮೃತ ಧಾರೆಯನ್ನು ಸುರಿಸುವ ತನ್ನ ನೋಟದಿಂದ ಜ್ವರ ಪೀಡಿತರನ್ನು ಸುಖಪಡಿಸುತ್ತಾನೆ. ರೋಗ ಪರ್ವತದಂಭೋಲಿ ಎಂದು ನಿನ್ನನ್ನು ಸ್ಮರಿಸುತ್ತಾ ನಮಿಸುವೆವು.